ಹಲೋ ಗೈಸ್, ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ಇಯರ್ ನಾನು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಿದ್ದೀನಿ, ಲೈಕ್ ಕಾಲೇಜಸ್ ಲಿಸ್ಟು ಟಾಪ್ ಟು ಬಾಟಮ್ ನಾನು ಯಾವ ರೀತಿ ಮಾಡಿದೆ ಅಂತ ನನಗೆ ರೆಫರೆನ್ಸ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ನೀವು ಯಾವ ರೀತಿ ಕಾಲೇಜ್ ಲಿಸ್ಟ್ ಮಾಡಬೇಕು, ಲೈಕ್ ಬಾಟಮ್ ಟು ಟಾಪ್ ಮಾಡಬೇಕು, ಇಲ್ಲಾಂದರೆ ಟಾಪ್ ಟು ಬಾಟಮ್ ಮಾಡಬೇಕಾ, ಇಲ್ಲಾಂದರೆ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಆಪ್ಷನ್ ಎಂಟ್ರಿ ಪಿ ಡಿ ಎಫ್ ಬಂದುಬಿಟ್ಟು ಇದು 2024 ನೀವು ನೋಡ್ಬೋದು. 2024 ಆಪ್ಷನ್ ಎಂಟ್ರಿ ಲೀಸ್ಟ್ ಇದು. ಸೊ ನೀವು ಫಾರ್ ಎಕ್ಸಾಂಪಲ್ ಈ ಇಯರ್ ನೀವು ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ನೀವು ಯಾವ ಕಾಲೇಜ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಅಂತ ಆದಮೇಲೆ ನಿಮ್ಗೆ ಲಾಸ್ಟಲ್ಲಿ ಡೌನ್ಲೋಡ್ ಪಿ ಡಿ ಎಫ್ ಅಂತ ಬರುತ್ತೆ. ಮತ್ತು ನೀವು ಡೌನ್ಲೋಡ್ ಮಾಡಿದ್ರೆ ಈ ರೀತಿ ಬರುತ್ತೆ ನಿಮಗೆ. ಸೊ ನಾನು ಯಾವ ಕಾಲೇಜಸ್ನ ಟಾಪ್ ಕೊಟ್ಟಿದ್ದೀನಿ ಅಂತ ನೀವು ನೋಡಿ. ಸೊ ನಾನು ಫಸ್ಟ್ ನಾನು ಆರ್ ವಿ ಸಿ ಕಾಲೇಜ್ಗಲ್ಲಿ 3 ಕೋರ್ಸಸ್ ಜಾಯ್ನ್ ಆಗಿದ್ದೀನಿ. ಲೈಕ್ ನೋಡ್ಬೋದು, ಆರ್ ವಿ ಸಿ ಕಂಪ್ಯೂಟರ್ ಸೈನ್ಸು, ಆರ್ ವಿ ಸಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸು, ಆರ್ ವಿ ಸಿಯಲ್ಲಿ ಇ ಸಿ, ಈ ಮೂರನ್ನು ಪಿಕ್ ಮಾಡಿದ್ದೀನಿ. ಬೇರೆ ಕೋರ್ಸ್ ಯಾವುದು ನಾನು ಆರ್ ವಿ ಕಾಲೇಜಲ್ಲಿ ಪಿಕ್ ಮಾಡಿಲ್ಲ. ನೆಕ್ಸ್ಟ್ ನಾನು ಸೆಕೆಂಡ್ ಕಾಲೇಜಸ್ ಲೈಕ್ ಫೋರ್ತ್ ಪ್ರಯಾರಿಟಿ ನಾನು ಬಿ ಎಮ್ ಎಸ್ ಕಾಲೇಜ್ ಕೊಟ್ಟಿದ್ದೀನಿ. ಬಿ ಎಮ್ ಎಸ್ ಕಾಲೇಜಲ್ಲಿ ಸಿ ಎಸ್ ಹಾಕಿದ್ದೀನಿ. ಸಿ ಎಸ್ ಇದು ಎಮ್ ಎಸ್ ರಾಮಯ್ಯದಲ್ಲಿ ಸಿ ಎಸ್ ಹಾಕಿದ್ದೀನಿ. ಆ್ಯಂಡ್ ಪೆಸ್ಸಲ್ಲಿ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದೀನಿ. ಆ್ಯಂಡ್ ಸೊ ಪೆಸ್ಸಲ್ಲಿ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದೀನಿ. ಸೊ ಇದು ರಿಂಗ್ ರೋಡ್ ಕ್ಯಾಂಪಸ್ಸು, ನೀವು ಗಮನ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಇದು ರಿಂಗ್ ರೋಡ್ ಕ್ಯಾಂಪಸ್ಸು. ನೆಕ್ಸ್ಟ್ ನಾನು ಎಮ್ ಎಸ್ ರಾಮಯ್ಯದಲ್ಲಿ ಮತ್ತೆ ಎ ಎಮ್ ಎಲ್ ಹಾಕಿದ್ದೀನಿ. ಸಿ ಎಸ್ ಇತ್ತು ಎಮ್ ಎಲ್, ಮತ್ತು ಎಮ್ ಎಸ್ ರಾಮಯ್ಯಲ್ಲಿ ಸೈಬರ್ ಸೆಕ್ಯೂರಿಟಿ ಹಾಕಿದ್ದೀನಿ. ಮತ್ತು ಯು ವಿ ಸಿಯಲ್ಲಿ ನಾನು ಸಿ ಎಸ್ ಸಿ ಹಾಕಿದ್ದೀನಿ. ಇದು ಕಾಲೇಜ್ ಫೀಸ್ ನೋಡಿ ನೀವು 48,000 ಅಷ್ಟೇ. ಇನ್ನು ಬೇರೆ ಕಾಲೇಜಸಲ್ಲಿ ನೀವು ನೋಡ್ಬೋದು 1 lakh ಇದೆ. ಬಟ್ ಇದರಲ್ಲಿ ಕಾಲೇಜ್ ಫೀಸ್ ಬಂದುಬಿಟ್ಟು ಬರೀ 48,000. ನಾನು ಟಾಪ್ ಗೌರ್ಮೆಂಟ್ ಕಾಲೇಜಸ್ ಬಗ್ಗೆ ವೀಡಿಯೋ ಮಾಡ್ತೀನಿ, ಬೇಕಾದ್ರೆ ಆ ವೀಡಿಯೋ ನೋಡಿ. ವೀಡಿಯೋ ಆದಮೇಲೆ ಅದ್ರ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದೆಲ್ಲ ವೀಡಿಯೋ ಮಾಡಿದ್ದೀನಿ. ಸೊ ಯು ವಿ ಸಿಯಲ್ಲಿ ಮಾತ್ರ 48,000 ಫೀಸು. ಸೊ ಐ ಹ್ಯಾವ್ ಇಂಟ್ರೆಸ್ಟ್ ಇನ್ ಡೇಟಾ ಸೈನ್ಸ್ ಆ್ಯಕ್ಚುಲಿ. ಲೈಕ್ ಬಿಫೋರ್ ನಾನು ಕಾಲೇಜ್ ಜಾಯ್ನ್ ಆಗೋ ಮುಂಚೆ ನಾನು ಸ್ವಲ್ಪ ಡೇಟಾ ಸೈನ್ಸ್ ಮೇಲೆ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕಾಗಿ ನಾನು ಜಾಸ್ತಿ ಆಪ್ಷನ್ ಎಂಟ್ರಿಯಲ್ಲೇ ಡೇಟಾ ಸೈನ್ಸ್ ಕೋರ್ಸನ್ನು ಪಿಕ್ ಮಾಡಿದ್ದೀನಿ. ಸೊ ಡೇಟಾ ಸೈನ್ಸ್ ಇನ್ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಗಿರ್ಬೋದು, ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ದಯಾನಂದ ಸಾಗರ ಕಾಲೇಜ್ ಆಫ್ ಇಂಜಿನಿಯರಿಂಗು, ಮತ್ತು ಸಿ ಎಸ್ ಇನ್ ಬಿ ಎಮ್ ಎಸ್ ಐ ಟಿ, ಮತ್ತು ಕಂಪ್ಯೂಟರ್ ಸೈನ್ಸು ಅಂಬೇಡ್ಕರ್ ಗೌರ್ಮೆಂಟ್ ಕಾಲೇಜು. ಇಲ್ಲಿ ಫೀಸ್ ನೋಡ್ಬೋದು, ಅಂಬೇಡ್ಕರ್ ಕಾಲೇಜು 42,000. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ನಿಮ್ಮದು 42,000 ಮಾತ್ರ ಇರುತ್ತೆ. ಅದೇ ಬಟ್ ಯು ವಿ ಸಿಯಲ್ಲಿ ಗೌರ್ಮೆಂಟ್ ಕಾಲೇಜೇ, ಬಟ್ ಯು ವಿ ಸಿ 48,000 ಇದೆ. ಇದಕ್ಕೆ ಡಿಫ್ರೆನ್ಸ್ ನಾನು ಲೇಟೆಸ್ಟ್ ವೀಡಿಯೋದಲ್ಲಿ ನಾನು ಟಾಪ್ ಗೌರ್ಮೆಂಟ್ ಕಾಲೇಜಸ್ ಲೀಸ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ಕ್ಲಿಯರಾಗಿ ನಾನು ಮೆನ್ಷನ್ ಮಾಡಿದ್ದೀನಿ ಯಾಕೆ ಇಷ್ಟು ಫೀಸ್ ಇದಿರುತ್ತೆ ಅಂತ. ಅಂಬೇಡ್ಕರ್ ಆದರೆ ಲೈಕ್ ಗೌರ್ಮೆಂಟ್ ಕಾಲೇಜಸ್ 42 ಇರುತ್ತೆ, ಯು ವಿ ಸಿ ಮಾತ್ರ 58 ಇರುತ್ತೆ. ಬೇರೆ ಕಾಲೇಜಸ್ಗೆಲ್ಲ 1,07,000 ಇರುತ್ತೆ. 1,07,000 ಇಲ್ಲಾಂದರೆ 115 ಎರಡು ಕೋರ್ಸ್ಗೆ ಆದರೆ 115 ಇರುತ್ತೆ ಎರಡು ಕಾಲೇಜಸಲ್ಲಿ. ನೆಕ್ಸ್ಟ್ ನಾನು ಮತ್ತೆ ಹೋಗೋಣ. ನೆಕ್ಸ್ಟು 13 ಆಗೋಯ್ತು ಅನಿಸುತ್ತೆ. 14 ಇ ಸಿ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡ್ಬೋದು. ಮತ್ತು ಸಿ ಎಸ್ ಇನ್ ನಿಟ್ಟೆ ಮೀನಾಕ್ಷಿ, ಸಿ ಎಸ್ ಇನ್ ಬೆಂಗಳೂರು ಬಿ ಐ ಟಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆ್ಯಂಡ್ ಸಿ ಎಸ್ ಡಿ ಎಸ್ ಇನ್ ದಯಾನಂದ ಸಾಗರು, ಮತ್ತು ಸೈಬರ್ ಸೆಕ್ಯೂರಿಟಿ ದಯಾನಂದ ಸಾಗರು, ಮತ್ತು ಡೇಟಾ ಸೈನ್ಸು ಬಿ ಐ ಟಿಯಲ್ಲಿ, ಮತ್ತು ಕಂಪ್ಯೂಟರ್ ಸೈನ್ಸು ಅದು ಡೇಟಾ ಸೈನ್ಸ್ ಆಗೋದು, ಮತ್ತು ಕಂಪ್ಯೂಟರ್ ಸೈನ್ಸ್ ಆರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮತ್ತು ಸಿ ಎಸ್ ಇನ್ ನ್ಯೂ ಆರಿಜನ್ನು, ಸಿ ಎಸ್ ಡಿ ಎಸ್ ಇನ್ ನ್ಯೂ ಆರಿಜನ್. ಪ್ರೆಸೆಂಟ್ ನಾನು ಓದ್ತಿದ್ದೀನಿ ಈ ಕಾಲೇಜಲ್ಲಿ, ನಾನು ಓದ್ತಿದ್ದೀನಿ ನ್ಯೂ ಆರಿಜನ್ ಕಾಲೇಜಲ್ಲಿ. ನೆಕ್ಸ್ಟು ನಾನು ಮತ್ತೆ ಇದು ಡಿ ಎಸ್ ಇನ್ ವಿಶ್ವೇಶ್ವರಯ್ಯದಲ್ಲಿ ಅಪ್ಲೈ ಮಾಡಿದ್ದೀನಿ. ಸಿ ಎಸ್ ಇನ್ ಬಿ ಎನ್ ಎಮ್ ಐ ಟಿ, ಸಿ ಎಮ್ ಆರ್ ಐ ಟಿ, ಎಮ್ ಬಿ ಜೆ, ಸಿ ಎಮ್ ಆರು. ನೆಕ್ಸ್ಟ್ ಹಂಗೆ ಆರ್ ಎನ್ ಎಸ್ ಹಾಕಿದ್ದೀನಿ, ಆಚಾರ್ಯ ಹಾಕಿದ್ದೀನಿ, ಆರ್ ಎನ್ ಎಸ್, ಎಮ್ ವಿ ಜಿ, ಆಚಾರ್ಯ. ಈಗ ನೋಡ್ಬೋದು ಎಲ್ಲ ಸಿ ಎಸ್ ಹಾಕಿದ್ದೀನಿ, ಸಿ ಎಸ್ ಡಿ ಎಸ್. ನೆಕ್ಸ್ಟು 33 ಹೋಗೋಣ. 33ಯಲ್ಲಿ ನಾನು ಸಿ ಎಸ್ ಇನ್ ಎ ಎಮ್ ಎಲ್ ಹಾಕಿದ್ದೀನಿ. ಸಿ ಎಮ್ ಆರಲ್ಲಿ ರೇವಾದಲ್ಲಿ ಬಿ ಟೆಕ್ ಇನ್ ಸಿ ಎಸ್ ಹಾಕಿದ್ದೀನಿ. ಆರ್ ಎನ್ ಎಸ್ಸಲ್ಲಿ ಎ ಎಮ್ ಎಲ್ ಹಾಕಿದ್ದೀನಿ. ಕೇಂಬ್ರಿಡ್ಜು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಡಾಟಾ ಸೈನ್ಸ್ ಹಾಕಿದ್ದೀನಿ. ಆ್ಯಂಡ್ ಆರ್ ಎನ್ ಎಸ್ ಐ ಟಿಯಲ್ಲಿ ಸೈಬರ್ ಸೆಕ್ಯೂರಿಟಿ ಹಾಕಿದ್ದೀನಿ. ದಯಾನಂದ ಸಾಗರ್ ಅಕಾಡೆಮಿ ಟೆಕ್ನಾಲಜಿಯಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಹಾಕಿದ್ದೀನಿ. ಸೊ ನಾನು ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದೀನಿ, ಲೈಕ್ ಸ್ವಲ್ಪ ಬ್ಯಾಡ್ ಕಾಲೇಜಸ್, ಲೈಕ್ ಪ್ಲೇಸ್ಮೆಂಟ್ಸ್ ಇಲ್ಲ ಕಾಲೇಜಸ್, ಬಟ್ ಆದರೂ ಸ್ವಲ್ಪ ಹಾಕಿದ್ದೀನಿ. ಸೊ ಆ ಮಿಸ್ಟೇಕ್ಸ್ ಎಲ್ಲ ನಾನು ಮತ್ತೆ ನಿಮ್ಗೆ ಹೇಳ್ತೀನಿ, ಲೈಕ್ ಯಾವ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ನೀವು, ಮತ್ತು ಡಿ ಎಸ್ ಇನ್ನು ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ ಹಾಕಿದ್ದೀನಿ. ಎ ಎಮ್ ಎಲ್ಲು, ಸೈಬರ್ ಸೆಕ್ಯೂರಿಟಿ, ಮತ್ತು ನಾನು ಸ್ವಲ್ಪ ಬೇರೆ ಪ್ಲೇಸಸ್ ಹೋಗೋಣ, 4 ಇಯರ್ಸ್ ಇಂಜಿನಿಯರಿಂಗ್ ಬೇರೆ ಪ್ಲೇಸಸ್ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಬೆಂಗಳೂರೇ ಬೇಡ ಅಂತ ಹೇಳ್ಬಿಟ್ಟು ನಾನು ಮಂಡ್ಯ ಪೆಸ್ ಹಾಕಿದ್ದೀನಿ. ಮಂಡ್ಯ ಡೇಟಾ ಸೈನ್ಸ್ ಪೆಸ್ಸಲ್ಲಿ ಡೇಟಾ ಸೈನ್ಸ್ ಹಾಕಿದ್ದೀನಿ. ಮಂಡ್ಯ ಪೆಸ್ಸಲ್ಲಿ ನಾನು ಎ ಎಮ್ ಎಲ್ ಹಾಕಿದ್ದೀನಿ. ದಯಾನಂದ ಸಾಗರ್ ಯೂನಿವರ್ಸಿಟಿ ಸ್ವಲ್ಪ ಕನಕಾಪುರ ಇರೋದು, ಬೆಂಗಳೂರು ಔಟರ್ ಎಡ್ಜು. ಸೊ ಬಿ ಟೆಕ್ ಅಲ್ಲಿ ಬಿ ಟೆಕ್ ಸಿ ಎಸ್ ಹಾಕಿದ್ದೀನಿ, ಡೇಟಾ ಸೈನ್ಸ್ ಹಾಕಿದ್ದೀನಿ, ಮತ್ತು ಎ ಎಮ್ ಎಲ್ ಹಾಕಿದ್ದೀನಿ. ಹಿಂಗೆ ನೋಡ್ಬೋದು ನೀವು. ಮತ್ತು ಸಿ ಎಮ್ ಆರ್ ಯೂನಿವರ್ಸಿಟಿ ಹಾಕಿದ್ದೀನಿ, ಪ್ರೆಸಿಡೆಂಟ್ ಯೂನಿವರ್ಸಿಟಿ ನಮ್ಮೂರು ಸ್ವಲ್ಪ ಹತ್ರ. ನೆಕ್ಸ್ಟ್ ಆಕಾಶಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಸೊ ಅದಕ್ಕಾಗಿ ಆಕಾಶಲ್ಲಿ ಫಾರ್ ಎಕ್ಸಾಂಪಲ್ ಯಾವ ಸಿಗಲಿಲ್ಲ, ಆಕಾಶಲ್ಲಿ ಸಿಗೋಣ.
ಆಕಾಶ ಕಾಲೇಜಲ್ಲಿ ಸಿಕ್ಕಿದ್ರು ಸೊ ಹೋಗೋಣ ಅಂತ. ಮತ್ತು ಲಾಸ್ಟ್ ಗೀತಮ್ಮು. ಸೊ ಗೀತಮ್ಮು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಸೊ ಅದಕ್ಕಾಗಿ ಗೀತಮ್ ಕಾಲೇಜ್ ಹಾಕಿದ್ದೀನಿ. ಲೈಕ್ ನೀವು ನೋಡ್ಬೋದು AML, ಸೈಬರ್ ಸೆಕ್ಯೂರಿಟಿ, ಲೈಕ್ CS, DS, AML ಎಲ್ಲ ನಾನು ಹಾಕಿರೋದು. ನಾನು ಆಪ್ಷನ್ ಎಂಟ್ರಿ ಮಾಡೋದು ಓನ್ಲಿ CS ಹಾಕಿದ್ದೀನಿ, ಡೇಟಾ ಸೈನ್ಸು, ಆಮೇಲೆ AML ಮತ್ತು ಟಾಪ್ ಕಾಲೇಜಸ್ಸಲ್ಲಿ ECE ಈ ನಾಲ್ಕೇ ಕೋರ್ಸ್ ಹಾಕಿರೋದು. ಇನ್ನು ಬೇರೆ ಕೋರ್ಸ್ ಯಾವುದೂ ಹಾಕಿಲ್ಲ ನಾನು. ಸೊ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದೀನಿ. ಲೈಕ್ ಟಾಪ್ 20 ಇರ್ಬೋದು, ಇಲ್ಲಾಂದರೆ 35 ನೀವು ನೋಡ್ಬೋದು. 35 ಅಪ್ ಟು ಕೇಂಬ್ರಿಡ್ಜ್ವರೆಗೂ ನಾನು ಟಾಪ್ 20 ಕಾಲೇಜನ್ನು ಚೂಸ್ ಮಾಡಿ ಅದರಲ್ಲಿ ನೀಟಾಗಿ 20 ಕಾಲೇಜಸ್ ಹಾಕಿದ್ದೀನಿ. ಬಟ್ ಅದರಲ್ಲಿ ನಾನು ಚೆನ್ನಾಗಿರೋ ಕಾಲೇಜ್ ಮೇಲೆ ಹಾಕಿದ್ದು ಕೆಳಗಡೆ ಹಾಕಿದ್ದೀನಿ, ಸ್ವಲ್ಪ ಬ್ಯಾಡ್ ಇರೋ ಕಾಲೇಜ್ ಮೇಲೆ ಹಾಕಿಬಿಟ್ಟಿದ್ದೀನಿ. ಲೈಕ್ ಸೊ ಆ ರೀತಿ ಮಿಸ್ಟೇಕ್ಸ್ ಮಾಡಬಾರ್ದು. ಸೊ ನಾನು ಕಂಪ್ಲೀಟಾಗಿ ಟಾಪ್ 20 ಕಾಲೇಜಸ್ ಕಂಪ್ಲೀಟ್ ಡೀಟೇಲ್ಸ್ ನಾನು, ಯಾಕಂತಂದರೆ ನಾನು ಇಬ್ಬರು ಈಗ ನಮ್ಮ ಫ್ರೆಂಡ್ಸು 10th ಫ್ರೆಂಡ್ಸ್ ಆಗಿರ್ಬೋದು, 12th ಫ್ರೆಂಡ್ಸ್ ಆಗಿರ್ಬೋದು, ಒಬ್ಬೊಬ್ಬರು ಒಂದು ಕಾಲೇಜಲ್ಲಿದ್ದಾರೆ. ಸೊ ಅವರು ನಾನು ರಿಚಾರ್ಜ್ ಮಾಡುವಾಗ ಕಾಲೇಜಲ್ಲಿ ಫೆಸಿಲಿಟೀಸ್ ಆಗಿರುತ್ತೆ, ಕೋ ಕರಿಕ್ಯುಲಮ್ಸ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ, ಆ್ಯಂಡ್ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಇರುತ್ತೆ, ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ, ಆ್ಯಂಡ್ ಫ್ಯಾಕಲ್ಟಿ ಯಾವ ರೀತಿ ಇರ್ತಾರೆ. ಸೊ ಅದೆಲ್ಲ ಡೇಟಾ ತಗೊಂಡು ನಾನು ಟಾಪ್ 20 ಕಾಲೇಜಸ್ ನೀಟಾಗಿ PDF ಫಾರ್ಮೆಟ್ ಮಾಡಿ ನಿಮಗೆ ಮತ್ತೆ ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಲೈಕ್ ಲೈವ್ ಸ್ಟ್ರೀಮ್ ಮಾಡಿದ್ದೀನಿ. ಬೇಕಂದರೆ ಆ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಆ್ಯಂಡ್ ನೀವು ಮತ್ತೀಗ ಮಿಸ್ಟೇಕ್ಸ್ ಏನಂತಂದರೆ, ನೀವು ಫಾರ್ ಎಕ್ಸಾಂಪಲ್ ಇದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿರುತ್ತೆ, ಇಲ್ಲಿದೆ 17, 18 ನೋಡ್ಬೋದು. 17, 18 ನೋಡ್ಬೋದು. ದಯಾನಂದ ಸಾಗರ್ ಇದೆ, ಇದಿಲ್ಲ, ಎರಡಿದೆ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇದು ಮೈನ್ ಬ್ರ್ಯಾಂಚು, ಇದರಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗುತ್ತೆ. ಆ್ಯಂಡ್ ಇನ್ನೊಂದು ನೀವು ನೋಡ್ಬೋದು, ದಯಾನಂದ ಸಾಗರ್ ಯೂನಿವರ್ಸಿಟಿ ಅಂತಿರುತ್ತೆ, ಇಲ್ಲಿ ನೋಡ್ಬೋದು. ದಯಾನಂದ ಸಾಗರ್ ಅಕಾಡೆಮಿ ಟೆಕ್ನಾಲಜಿ, ಇದರಲ್ಲಿ ನಾನು ನೋಡ್ದಂಗೆ ಪ್ಲೇಸ್ಮೆಂಟ್ ಅಷ್ಟೊಂದು ಚೆನ್ನಾಗಿರಲ್ಲ. ನೀವು ಅನ್ಕೋಬೋದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಅಕಾಡೆಮಿ ಟೆಕ್ನಾಲಜಿ ಇವೆರಡೂ ಒಂದೇ ಅಲ್ಲ, ಲೈಕ್ ಒಬ್ಬನೇ ನಡೆಸೋದು ಎಲ್ಲ ದಯಾನಂದೇ. ಬಟ್ ಅಲ್ಲಿ ಪ್ಲೇಸ್ಮೆಂಟ್ ಆಗಿದ್ದರೆ ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ, ಹಂಗೆ ಹಿಂಗೆ. ಇದರಲ್ಲಿ ಕಟ್ ಆಫ್ ಜಾಸ್ತಿ ಇದೆ, ಚೆನ್ನಾಗಿರುತ್ತಲ್ಲ, ಹೋಗೋಣ ಅಂತ ಇರ್ತೀರ. ಬಟ್ ಪ್ಲೇಸ್ಮೆಂಟ್ ಅನ್ನೋದು ಓನ್ಲಿ ಸ್ಪೆಸಿಫಿಕ್ ಕಾಲೇಜ್ ಮೇಲೆ ಇರುತ್ತೆ. ಲೈಕ್ ಇದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ಲೇಸ್ಮೆಂಟ್ ಆಗ್ತಿದೆ ಅಂತಂದರೆ ಇದರಲ್ಲೂ ಪ್ಲೇಸ್ಮೆಂಟ್ ಆಗೋ ಚಾನ್ಸ್ ಇರಲ್ಲ. ಸ್ವಲ್ಪ ಕ್ಯಾಂಪಸ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಪ್ಲೇಸ್ಮೆಂಟ್ಸ್ ಅನ್ನೋದು ಲೊಕೇಶನ್ ಮೇಲೆ ಎಫೆಕ್ಟ್ ಆಗುತ್ತೆ. ದಯಾನಂದ ಸಾಗರ್ ಯೂನಿವರ್ಸಿಟಿ ಅಂತಿರುತ್ತೆ, ಸೊ ಇದು ಕನಕಪುರ ಬರೋದು. ಬೆಂಗಳೂರಲ್ಲಿ ಒಂದು 25 ರೇಡಿಯಸ್ ಸರ್ಕಲ್ ಇದೆ ಅಂತಂದರೆ, ಸೊ ಇದು ಬೆಂಗಳೂರು. ಸೊ ಇದು 25 ರೇಡಿಯಸ್ ಸರ್ಕಲ್ ಆಗಿದ್ದರೆ, ಸೊ ಇಲ್ಲಿ ಲಾಸ್ಟಲ್ಲಿ ಬರೋದೇ ಕನಕಪುರ. ಸೊ ಇಲ್ಲಿ ಲಾಸ್ಟ್ ಹೋಗಿದೆ. ಇದು ಬೆಂಗಳೂರಿಗೂ ಲೈಕ್ ಲಿಟ್ಲ್ ಬಿಟ್ಸ್ ಇರುತ್ತೆ ಅಷ್ಟೇ, ಇನ್ನೆಲ್ಲ ಹೊಸೂರು ರೋಡು ಹತ್ತು ಕಡೆ ಸೇರುತ್ತೆ. ಸೊ ಲೊಕೇಶನ್ ಮ್ಯಾಟ್ರ್ ಆಗುತ್ತೆ, ಪ್ಲೇಸ್ಮೆಂಟ್ ಆಗೋದು ಅದು ಇದೆಲ್ಲ ಲೊಕೇಶನ್ ಬಿಡುತ್ತೆ. ಬೇರೆ ಕಾಲೇಜ್ ಎಲ್ಲ ಸೆಂಟ್ರ್ ಆಫ್ ಬೆಂಗಳೂರಲ್ಲಿದ್ದರೆ, ಇದು ಮಾತ್ರ ಔಟ್ಸೈಡ್ ಆಫ್ ಬೆಂಗಳೂರು ಇದೆ. ಸೊ ಸ್ವಲ್ಪ ಟಚ್ ಇದೆ ಅಷ್ಟೇ ಬೆಂಗಳೂರಿಗೆ. ಸೊ ಅದಕ್ಕಾಗಿ ಲೊಕೇಶನ್ನು ಮ್ಯಾಟ್ರ್ ಆಗುತ್ತೆ, ನಿಮ್ಮ ಪ್ಲೇಸ್ಮೆಂಟ್ ಆಗೋದು, ನಿಮ್ಮ ಕಾಲೇಜ್ ಫೆಸಿಲಿಟೀಸು, ಸೊ ಎಲ್ಲ ಇದು ಲೊಕೇಶನ್ ಮೇಲೂ ಫ್ಯಾಕ್ಟ್ರ್ ಆಗುತ್ತೆ. ಸೊ ನಾನು ಈ ಎಲ್ಲ ಮಿಸ್ಟೇಕ್ಸ್ ಮಾಡಿದ್ದೀನಿ. ಸೊ ಇದರ ಮಿಸ್ಟೇಕ್ಸ್ ಎಲ್ಲ ನಾನು ರೀಚಾರ್ಜ್ ಮಾಡಿ ನಾನು ನಿಮಗೆ ಟಾಪ್ 20 ಕಾಲೇಜ್ ಲೈವ್ ಸ್ಟ್ರೀಮ್ ಮಾಡಿದ್ದೀನಿ, ಬೇಕಂದ್ರೆ ಆ ವಿಡಿಯೋ ನೋಡಿ. ನೆಕ್ಸ್ಟ್ ಈಗ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಸೊ ಅದು ಬಿಗ್ಗೆಸ್ಟ್ ಕ್ವಶನ್. ಫಾರ್ ಎಕ್ಸಾಂಪಲ್ ನಿಮಗೆ ಇಷ್ಟೋ ರ್ಯಾಂಕ್ ಬಂದಿರುತ್ತೆ. ಫಾರ್ ಸಪೋಸ್ ನಿಮಗೆ 2000, 3000 ರ್ಯಾಂಕ್ ಬಂದಿರುತ್ತೆ, ಲೈಕ್ 2K ಆಗಿರ್ಬೋದು, 3K ರ್ಯಾಂಕ್ ಬಂದಿರುತ್ತೆ. ನೀವು RV ಕಾಲೇಜಲ್ಲಿ ನೋಡ್ತೀರಾ, RV ಕಾಲೇಜ್ ಕಟ್ ಆಫ್ ಎಷ್ಟಿದೆ, 700 ಇದೆ 1G ಅವ್ರಿಗೆ. ಇಲ್ಲ ಅಂತಂದರೆ ಬೇರೆಯವ್ರಿಗಾದರೆ ಲೈಕ್ 1K ಇರ್ಬೋದು, ಇಲ್ಲಾಂದರೆ 1.5K ಇರುತ್ತೆ. ನೀವು 2.5K 3K ಇದೆ ನಂಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ದಿರಾ ಯಾವುದೋ ಲಾಸ್ಟಲ್ಲಿರೋ ಕಾಲೇಜಸ್ಸು, ಇಲ್ಲ 1 ಲ್ಯಾಕ್ ಕಟ್ ಆಫ್ ಇರೋ ಕಾಲೇಜಸ್ಸು ಇದು ಪಕ್ಕ ಸಿಗುತ್ತೆ. ಫಾರ್ ಸಪೋಸ್ ನಾನು ಆಪ್ಷನ್ ಎಂಟ್ರಿ ಮಾಡ್ತೀನಿ, ನಾನು ಕಾಲೇಜ್ ಸಿಗಲಿಲ್ಲ ಅಂದರೆ ಏನು ಗತಿ ಅಂತ ಹೇಳ್ಬಿಟ್ಟು ಯಾವುದೋ ಮೂಲೆಯಲ್ಲೋ ಕಾಲೇಜಸ್ಸು 1 ಲ್ಯಾಕ್ ಇರೋ ಕಾಲೇಜಸ್ಸು, ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಕಾಲೇಜು ಬಂದಿರುತ್ತೆ. ಆ ಕಾಲೇಜು ನೀವು 1 ಲ್ಯಾಕ್ ತೆಗೀರಿ, ಆದರೂ CS ಸೀಟ್ ಸಿಗುತ್ತೆ. ಅದು ಯಾಕಂದರೆ ಅವ್ರಿಗೆ ಅಡ್ಮಿಷನ್ ಬೇಕು. ಸೊ ಕಟ್ ಆಫ್ ನೋಡ್ಕೊಂಡು ನೀವು ಹಾಕಿ. ಕಟ್ ಆಫ್ ಜಾಸ್ತಿ ಇದೆ ಅಂತಂದರೆ ಕಾಲೇಜ್ ಚೆನ್ನಾಗಿದೆ ಅಂತ ಅರ್ಥ, ಕಟ್ ಆಫ್ ಕಡಿಮೆ ಇದೆ ಅಂತಂದರೆ ಕಾಲೇಜ್ ಚೆನ್ನಾಗಿದೆ ಅಂತ ಅರ್ಥ. ನೀವು ಫಸ್ಟಿಗೆ ನನಗೆ ಇದು ಬೇಕು, ಫಾರ್ ಎಕ್ಸಾಂಪಲ್ ನನಗೆ ಬರುತ್ತೆ ಇದು ಕಾಲೇಜ್ ಬರುತ್ತೆ ಅಂತ ನಂಬಿಕೆ ಬರಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಮೂಲೆ ಇರೋ ಕಾಲೇಜನ್ನು ಫಸ್ಟಲ್ಲಿ ಆಗಿದ್ರೆ ಸಾಫ್ಟ್ವೇರ್ ನಿಮ್ಗೆ ಹೆಂಗೆ ಬರುತ್ತೆ ಅಂತ ಆಪ್ಷನ್ ಎಂಟ್ರಿ ನೋಡ್ಬೋದು ನೀವು. ಆಪ್ಷನ್ ಎಂಟ್ರಿ ನಂಬರ್ 1 2 3 4 5 6. ಸೊ ಸಾಫ್ಟ್ವೇರ್ ಅನ್ನೋದು ಮೇಲೆಯಿಂದ ಕೆಳಗಡೆ ಬರುತ್ತೆ. ಮೇಲೆ ಟಾಪ್ ಕಾಲೇಜಸ್ CSE ಇಂಜಿನಿಯರಿಂಗ್ ನೋಡುತ್ತೆ ನಂದು ಫಸ್ಟು, ಯಾವುದು RVC ನಾನು ಬಂದಿರೋ ರ್ಯಾಂಕು ಮತ್ತು ಇದಕ್ಕಿರೋ ಕಟ್ ಆಫು ಮ್ಯಾಚ್ ಆಗಿದ್ರೆ ಇದು ಕಾಲೇಜ್ ಅಲಾಟ್ ಆಗುತ್ತೆ, ಇಲ್ಲಾಂದರೆ ಇದಕ್ಕೆ ಹೋಗುತ್ತೆ, ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ, ನೆಕ್ಸ್ಟ್ ಇದು. ಸೊ ಈ ರೀತಿ
ಎಲ್ಲ ಮಾಡ್ಕೊಂಡು ನನಗೆ ಯಾವ ಕಾಲೇಜ್ಗೆ ಕಟ್ ಆಫ್ ಮ್ಯಾಚ್ ಆಗಿದ್ದು ಆ ಕಾಲೇಜ್ ಕಟ್ ಆಫ್ ನನಗೆ ಬರುತ್ತೆ ಆ ರೀತಿ. ಇಲ್ಲ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಯಾವ ಕಾಲೇಜ್ ಬರಲಿಲ್ಲ ಅಂದರೆ ಅದಕ್ಕಾಗಿ ನಾನು 2K ರ್ಯಾಂಕ್ ಬಂದಿದೆ, ಅದಕ್ಕೆ ನಾನು 1 ಲ್ಯಾಕ್ ರ್ಯಾಂಕು ಕಟ್ ಆಫ್ ಇರೋದು ಕಾಲೇಜಸ್ಸು ಪಕ್ಕ ಸಿಗುತ್ತೆ ನನಗೆ. ಅದಕ್ಕಾಗಿ ಅದು ಫಸ್ಟ್ ಆಗಿದ್ರೆ ನಿಮಗೆ ಫಸ್ಟ್ ಅದೇ ಕಾಲೇಜ್ ಸಿಗುತ್ತೆ, ನೂಬ್ ಕಾಲೇಜಸ್. ಟಾಪ್ ಕಾಲೇಜ್ ನಿಮಗೆ ಸಿಗೋಲ್ಲ. ಸೊ ಅದಕ್ಕಾಗಿ ನೀವು ಟಾಪ್ ಕಾಲೇಜಸ್ಸಿಂದ ಹಾಕಿ. ಮತ್ತೆ ಸಿಂಪ್ಲಿಫೈ ಆಗಬೇಕಂತಂದರೆ ನಿಮ್ಮ ರ್ಯಾಂಕ್ ಬಂದಿರುತ್ತೆ ಅನಿಸುತ್ತೆ, ಲೈಕ್ ರ್ಯಾಂಕ್ ಬರುತ್ತೆ. ಸೊ ನಿಮಗೆ ರ್ಯಾಂಕ್ ಬಂದಮೇಲೆ ನಿಮ್ಗೆ ಯಾವ ಕಾಲೇಜ್ ಸಿಗೋಲ್ಲ. ಫಾರ್ ಎಕ್ಸಾಂಪಲ್ ನೀವು 2K 3K 5K 10K ರ್ಯಾಂಕ್ ಬಂದಿರುತ್ತೆ, ನಿಮ್ಗೆ RV ಕಾಲೇಜ್ ಸಿಗೋಲ್ಲ ಅಂತ ಗೊತ್ತು, CS ಸಿಗೋಲ್ಲ ಅಂತ ಗೊತ್ತು, ಆದರೂ ಹಾಕಿ. ಫಾರ್ ಸಪೋಸ್ ಗೊತ್ತಾಗಲ್ಲ, ಫಾರ್ ಎಕ್ಸಾಂಪಲ್ 10,000 ರ್ಯಾಂಕ್ ಇದೆ, ನಿಮ್ಮ ಮುಂದೆ 10,000 ಇರೋ ಸ್ಟೂಡೆಂಟ್ಸು RV ಕಾಲೇಜ್ ಹಾಕಲ್ಲ, ನೀನೊಬ್ಬನೇ ಆಗ್ತೀಯ, ನಿಂಗೆ ಸಿಗುತ್ತೆ ಪಕ್ಕ. ಸೊ ಆ ರೀತಿ ಆಗೋಲ್ಲ ಜನರಲ್ಗೆ. ಬಟ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಲೈಕ್ ನಿಮ್ಗೆ ಯಾವ ಕಾಲೇಜ್ ಸಿಗೋಲ್ಲ, ನೀವು 0% ನಮ್ಗೆ ಈ ಕಾಲೇಜ್ ಸಿಗೋಲ್ಲ ಅನ್ನೋ ಕಾಲೇಜಸ್ಸು ಟಾಪ್ ಹಾಕಿ. ನೆಕ್ಸ್ಟು ನಮಗೆ ಓಕೆ 50% ಸಿಗೋ ಚಾನ್ಸ್ ಇದೆ ಅನ್ನೋ ಕಾಲೇಜಸ್ಸು ಸೆಕೆಂಡ್ ಹಾಕಿ. ಇದು ಇಂಪಾರ್ಟೆಂಟ್. ನಿಮಗೆ ಸಿಗೋದು ಇದೇ ಕಾಲೇಜಸ್ಸೇ 50-50. ಮತ್ತು ನನಗೆ ಈ ಕಾಲೇಜಸ್ 100% ಸಿಗುತ್ತೆ ಅನ್ನೋದು ಲಾಸ್ಟ್ ಆಗಿ. ಸೊ ಲಾಸ್ಟಾಗಿ ಹೆಂಗಾಗುತ್ತೆ ಅಂತಂದರೆ ಸೊ ಈ ರೀತಿ ಮಾಡಿದ್ರೆ ಲೈಕ್ 0% ನಿಮಗೆ ಯಾವ ಕಾಲೇಜ್ ಸಿಗೋಲ್ಲ ಅನಿಸುತ್ತೆ ಆ ಕಾಲೇಜ್ ಟಾಪ್ ಹಾಕಿ. ನಿಮ್ಗೆ ಯಾವ ಕಾಲೇಜ್ ಸಿಗಬಹುದು ಅನ್ನೋದು ನೀವು 50%ಅಲ್ಲಿ ನಿಮಗೆ ಟಾಪ್ ಕಾಲೇಜ್ ಆದಮೇಲೆ ಸ್ವಲ್ಪ ನಿಮ್ಗೆ ಯಾವ ಕಾಲೇಜ್ ಸಿಗಬಹುದು ಅನ್ನೋದು ಸೆಕೆಂಡ್ ಪ್ರಯಾರಿಟಿ ಕೊಡಿ. ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು ಸ್ವಲ್ಪ ಲಾಸ್ಟಲ್ಲಿ ಹಾಕಿ. ಸೊ ಈಗ ಹಂಗೆ ಮಾಡಿದ್ರೆ ಸಾಫ್ಟ್ವೇರ್ ಅನ್ನೋದು ಮೇಲೆಯಿಂದ ಬರುತ್ತೆ, ಮೇಲೆ ಟಾಪ್ 0% ಬರುತ್ತೆ. ನಿಮ್ಗೆ ಈ ಕಾಲೇಜ್ ನಿಮಗೆ ಅಲಾಟ್ ಮಾಡಬೇಕಾ ಮಾಡಬಾರ್ದು, ನಿಮ್ಗೆ ರ್ಯಾಂಕ್ ಎಷ್ಟು, ಆ ಕಾಲೇಜ್ ಕಟ್ ಆಫ್ ಎಷ್ಟು ಮ್ಯಾಚ್ ಆಗುತ್ತೆ ಬರುತ್ತೆ. ಮತ್ತೆ ಹಂಗೆ ಬರುತ್ತೆ, ಕೆಳಗಡೆ ಬರುತ್ತೆ 50% ಕಾಲೇಜಸ್. ಲೈಕ್ ನೀವು ಪ್ರಿಯಾರಿಟಿ ಕೊಟ್ಟು ನಾನು ಟಾಪ್ 10 ಕಾಲೇಜಸ್ ನಾನು 0% ಹಾಕಿದ್ದೀನಿ. ಲೈಕ್ ಆ ಕಾಲೇಜಸ್ನ ಸಿಗೋಲ್ಲ ಅಂತ ಕಾಲೇಜ್ 10 ಹಾಕಿದ್ದೀನಿ, 10 ಕಾಲೇಜಸ್ ಚೆಕ್ ಮಾಡುತ್ತೆ, ನನಗೆ ಸಿಗೋಲ್ಲ, ಮತ್ತೆ ಬರ್ತೀನಿ, ಮತ್ತು 50% ಲೈಕ್ ನನಗೆ ಕಾಲೇಜ್ ಸಿಗಬಹುದು ಅನ್ನೋ ಕಾಲೇಜಸ್ನ 10 ಹಾಕಿರ್ತೀನಿ, 10 ಕಾಲೇಜಸ್. ಆ ಕಾಲೇಜ್ ಸಿಗುತ್ತೆ, ಆ ಕಾಲೇಜಸ್ ಅದು ಕಟ್ ಆಫು ನಿಮ್ಮ ರ್ಯಾಂಕು ಎಲ್ಲ ಮ್ಯಾಚ್ ಆಗಿ ಯಾವ ಕಾಲೇಜ್ ಸಿಗ್ಬೋದು ಅಂತೇಳಿ ನಿಮ್ಗೆ ಅಲಾಟ್ ಮಾಡುತ್ತೆ. ಫಾರ್ ಸಪೋಸ್ ಅದು ಆಗಲಿಲ್ಲ ಅಂತಂದರೆ ಮತ್ತೆ ಹಿಂಗೆ ಕೆಳಗಡೆ ಬರುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಆ ಕೆಳಗಡೆಯಲ್ಲಿ ನಿಮ್ಗೆ 100% ಸಿಗೋ ಚಾನ್ಸ್. ಫಾರ್ ಎಕ್ಸಾಂಪಲ್ ನಿಮ್ಮದು ರ್ಯಾಂಕ್ 2K 3K ಇಲ್ಲಾಂದರೆ 5K 10K ಇದ್ದರೆ ಆ ಕಾಲೇಜ್ ಕಟ್ ಆಫ್ 1 ಲ್ಯಾಕ್ 20K 2 ಲ್ಯಾಕ್ಸ್ ಇರುತ್ತೆ, ಆ ಕಾಲೇಜ್ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ. ಈ ರೀತಿ ಆಗುತ್ತೆ. ಅದೇ ನೀವು ನಿಮ್ಗೆ 100% ಸಿಗುತ್ತೆ ಸೊ ಬಾಟ್ ಕಾಲೇಜಸ್, ನಿಮ್ಮ ರ್ಯಾಂಕು 2K 3K, ಆ ಕಾಲೇಜ್ ಕಟ್ ಆಫ್ ಇರೋದು 50K ಆಗಿರ್ಬೋದು, 1 ಲ್ಯಾಕ್ ಇರ್ಬೋದು. ಸೊ ಈ ರೀತಿ ಇರೋ ಕಾಲೇಜಸ್ಸು ಫಸ್ಟಲ್ಲಿ ನೀವು ಹಾಕಿದ್ರೆ ಹಂಗಾಷ್ಟು ನಿಮ್ಮ 50 ಈ ಕಾಲೇಜ್ ಬರಬಹುದು ಅನ್ನೋ ಕಾಲೇಜಸ್ಸು ಹಾಕಿ ಸೆಕೆಂಡ್ ಪ್ರಯಾರಿಟಿ ಕೊಟ್ಟು ಲಾಸ್ಟ್ಗೆ RVC ಅನ್ನೋದು 0% ನಂಗೆ ಈ ಕಾಲೇಜ್ ಸಿಗೋಲ್ಲ ಅನ್ನೋ ಕಾಲೇಜಲ್ಲಿ ಲೀಸ್ಟ್ ಕೆಳಗಡೆ ಆಗಿಬಿಟ್ರೆ ನಿಮಗೆ ಸಾಫ್ಟ್ವೇರ್ ಈಸಿಯಾಗಿ ಮೇಲೆಯಿಂದ ಬರುತ್ತೆ ಗುರು. ಮೇಲೆಯಿಂದ ಬರೋವಾಗ 100% ಕಾಲೇಜಸಲ್ಲಿ ನಿಮಗೆ ಬಂದಿರೋದು 2K, ಅಲ್ಲಿ ಕಾಲೇಜ್ ಕಟ್ಟಕ್ಕಿರೋದು 50K, ನಿಮ್ಗೆ ಈಸಿಯಾಗಿ ಈ ಕಾಲೇಜ್ ಅಲಾಟ್ ಆಗುತ್ತೆ. ಈ 100 ಕಾಲೇಜ್ ಏನಿದೆ ಈ ಕಾಲೇಜ್ ಅಲಾಟ್ ಆಗುತ್ತೆ. ಬಂದು ಪ್ರಯೋಜನ ಏನು, ಆ ಕಾಲೇಜ್ ಸ್ವಲ್ಪ ಅಷ್ಟು ಇದಿರಲ್ಲ, ಈಗ ತಾನೇ ಬಂದಿರ್ತದೆ, ಲಾಸ್ಟ್ ಇಯರು ಬಂದಿರುತ್ತೆ, ಆ ಕಾಲೇಜ್ ಅಲಾಟ್ ಆಗುತ್ತೆ, ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಆ ರೀತಿ ಆಗುತ್ತೆ. ಸೊ ನಿಮ್ಗೆ ಭಯ ಇರುತ್ತೆ ಲೈಕ್ ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅಂತ. ಲೈಕ್ ಅದಕ್ಕಾಗಿ ನಿಮಗೆ ಟಾಪ್ 0%ಇಂದ ಬಂದ್ರಿ ಏನಾಗಲ್ಲ ನಿಮ್ಗೆ. ಮತ್ತು ಸಾಫ್ಟ್ವೇರು ನೀವು ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ನಾನು ಎಷ್ಟು ಕಾಲೇಜ್ ಹಾಕಿದ್ದೀನಿ, ಎಷ್ಟು ಕೋರ್ಸ್ ಹಾಕಿದ್ದೀನಿ, ಅಂದರೆ ಕಾಲೇಜಸಲ್ಲಿ 2-3 ಕೋರ್ಸ್ ಹಾಕಿದ್ದೀನಿ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಎಷ್ಟು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ಸೀರಿಯಲ್ ನಂಬರ್ ನೋಡ್ಬೋದು. ಆಪ್ಷನ್ ಎಂಟ್ರಿ 1ಇಂದ ಸ್ಟಾರ್ಟ್ ಆಗಿದೆ. ಸೊ ಎಷ್ಟಾಗಿದ್ದೀನಿ ನಾನು 63 ಹೋಗಿದೆ. ಸೊ ಈ 63 ಏನಿದೆಯೋ ಕಾಲೇಜಸ್ಸು ಸಾಫ್ಟ್ವೇರು ಈ ಕೆಳಗಡೆ ಬರುತ್ತೆ 0 ಆಪ್ಷನ್ ಎಂಟ್ರಿ 1ಇಂದ ಹಿಡಿದು 63ವರೆಗೂ ನಂದು ಆಪ್ಷನ್ ಎಂಟ್ರಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಮಧ್ಯದಲ್ಲಿ ನಾನು ಯಾರು ಕಾಲೇಜ್ ಅಲಾಟ್ ಆದರೆ, ಫಾರ್ ಎಕ್ಸಾಂಪಲ್ 20 ಆಪ್ಷನ್ ಎಂಟ್ರಿ 20ಅಲ್ಲಿ ನಂದು ಕಾಲೇಜ್ ಅಲಾಟ್ ಆದರೆ ನೆಕ್ಸ್ಟ್ 40 ಕಾಲೇಜ್ ಇದು ಚೆಕ್ ಮಾಡಲ್ಲ ಅದು. ಸೊ ಅದಕ್ಕಾಗಿ ನಾವು ಟಾಪ್ ಕಾಲೇಜ್ ಮೇಲೆ ಆಗಬೇಕು. ಅದೇ ನೀವು ಬಾಟ್ ಕಾಲೇಜಸ್ ಮೇಲೆ ಆಗಿಬಿಟ್ಟು ಟಾಪ್ ಕಾಲೇಜ್ ಕೆಳಗಡೆ ಇದೆ, ನಿಮ್ಗೆ ಯಾವುದೊಂದು ಕಾಲೇಜ್ ಅಲಾಟ್ ಆದರೆ ಅದಕ್ಕೆ ಕೆಳಗಡೆ ಫಾರ್ ಎಕ್ಸಾಂಪಲ್ ನಾನು 20 ಕಾಲೇಜಸ್ ನನಗೆ ಸೀಟ್ ಸಿಕ್ಕಿದೆ, ನೆಕ್ಸ್ಟ್ 40 ಕಾಲೇಜಸ್ ಚೆಕ್ ಮಾಡಲ್ಲ, ಯಾಕಂದರೆ ನಿಮ್ಗೆ ಕಾಲೇಜ್ ಸೀಟ್ ಸಿಕ್ಕಿದೆ, ಮತ್ತು ಇನ್ನೇನು ಅದು ಚೆಕ್ ಮಾಡಲ್ಲ. ಸೊ ಅದಕ್ಕಾಗಿ ಟಾಪ್ ಕಾಲೇಜ್ ಮೇಲೇ ಹಾಕಿ, ಸ್ವಲ್ಪ ಇದು ಪ್ರಿಯಾರಿಟಿ ಕಡಿಮೆ ಇರೋ ಕಾಲೇಜು ಕೆಳಗಡೆ ಆಗಿ. ಈ ರೀತಿ ಮಾಡಿದ್ರೆ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸ್ ಇರುತ್ತೆ. ಇಲ್ಲಾಂತಂದರೆ ಸಿಗೋದು ನಿಮಗೆ ಡೌಟು, ಬಾಟ್ ಕಾಲೇಜ್ ಸಿಗುತ್ತೆ, ನೀವು ಚೆನ್ನಾಗಿ ರ್ಯಾಂಕ್ ತೆಗೆದ್ರೂ ನಿಮಗೆ ಚೆನ್ನಾಗಿರೋ ಕಾಲೇಜ್ ಸಿಗೋಲ್ಲ. ಸೊ ಅದಕ್ಕಾಗಿ ಇದು ಇಂಪಾರ್ಟೆಂಟು. ನೀವು ಇಷ್ಟುವರೆಗೂ ಎಷ್ಟು ಚೆನ್ನಾಗಿ ಬರ್ದಿರಿ, ಎಷ್ಟು ಒಳ್ಳೆ ರ್ಯಾಂಕ್ ತೆಗ್ದಿರೋ ಮ್ಯಾಟ್ರ್ ಆಗೋಲ್ಲ, ನೀವು ಎಷ್ಟು ನೀಟಾಗಿ ಇದು ಆಪ್ಷನ್ ಮಾಡಿದ್ರೆ ಅದ್ರ ಮೇಲೆ ನಿಮ್ಮ ರ್ಯಾಂಕ್ ಆಗುತ್ತೆ. ಸೊ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ, ಲೈಕ್
ಸ್ವಲ್ಪ ಕಾಲೇಜಸ್ ಮೇಲೆ ಆಗಬೇಕಾಗಿರೋ ಕೆಳಗಡೆ ಆಗಿದ್ದೀನಿ, ಕೆಳಗಡೆ ಹಾಕೋ ಕಾಲೇಜಸ್ ಮೇಲೆ ಹಾಕಿದ್ದೀನಿ. ಸೊ ಆ ಮಿಸ್ಟೇಕ್ಸ್ ಎಲ್ಲ ನಾನು ಡೀಟೇಲ್ ವೀಡಿಯೋ ಮಾಡಿ ಲೈವ್ ಸ್ಟ್ರೀಮ್ ಮಾಡಿದ್ದೀನಿ, ಬೇಕಂದ್ರೆ ಆ ವಿಡಿಯೋ ನೋಡಿ. ಸೊ ಇದು ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.